ಸದಾನಂದ ಗೌಡ್ರಿಗೆ ಹೇಳಿದ್ದೀನಿ ನಾನು, ನೀವು ಒಬ್ಬ ಬಿಜೆಪಿ ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗ್ ಹೋಗ್ತೀರಿ ಅಂತ ಹೇಳಿ. ಅವ್ರ ಬುದ್ಧಿನೂ ಅದೇನೆ, ಸದಾನಂದ ಗೌಡ್ರ ಬುದ್ಧಿನೂ ಹೆಂಗೈತೆ ಅಂದ್ರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅರ್ಥವಾಯ್ತಾ? ನಾವ್ ಹೇಳಿದ್ವಿ ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಹೊಯ್ಸಳ ಮೈದಾನದ ಕೆಂಪೇಗೌಡ ಜಯಂತಿಗೆ ಜನರನ್ನ ಗಣ್ಯರನ್ನ ಬರ್ಲಿಕ್ಕೆ ಅಡ್ಡ ಹಾಕಿದ್ರಂತೆ ನೀವು. ಸದಾನಂದ ಗೌಡ್ರಿಗೆ ಸ್ವಾಮೀಜಿಗಳನ್ನ ಬರಬೇಡ ಅಂತ ನಾನು ಮನವಿ ಮಾಡಕ್ ಆಗ್ತದ? ಸಿಎಂ ಅನ್ನು ಬರಬೇಡ ಅಂತ ಹೇಳಿ ನಾನು ಮನವಿ ಮಾಡಕ್ ಆಗ್ತದ? ಸದಾನಂದ ಗೌಡ್ರಿಗೆ ಹೇಳಿದ್ದೀನಿ ನಾನು, ನೀವು ಒಬ್ಬ ಬಿಜೆಪಿ ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗ್ ಹೋಗ್ತೀರಿ ಅಂತ ಹೇಳಿ. ಅವ್ರ ಬುದ್ಧಿನೂ ಅದೇನೆ, ಸದಾನಂದ ಗೌಡ್ರ ಬುದ್ಧಿನೂ ಹೆಂಗೈತೆ ಅಂದ್ರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅರ್ಥವಾಯ್ತಾ? ನಾವ್ ಹೇಳಿದ್ವಿ ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವ್ರೇನು ಗೌಡ್ರ, ಅವರು ಸದಾನಂದ ಗೌಡ್ರು ಮಂಗಳೂರು ಕಡೆಯವ್ರು ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಸದಾನಂದ ಗೌಡ್ರಿಗೆ ಹೇಳಿದ್ರು ಕೂಡ ಬಂದವ್ರೆ ಅಂತ ಹೇಳಿದ್ರೆ ಅವರು ಕೂಡ ಸಂಸದರ ತರನೇ ಅವ್ರದ್ದು ಕೂಡ ವರ್ತನೆ ಅಂತ ಹೇಳಿ ಆಗ್ತಾ ಇದೆ. ನಾನು ಅದನ್ನ ಖಂಡಿಸ್ತಾ ಇದ್ದೀನಿ. ಸದಾನಂದ ಗೌಡ್ರನ್ನ ಇಲ್ಲಿ ಬರ್ಬೇಕಾಗಿತ್ತು. ಈಗ ಸಿಎಂ ನಾವು ಹೇಳಿದ ತಕ್ಷಣ ಬರ್ಲಿಲ್ವೇ? ಬಂದು ನಮ್ಮ ಸನ್ಮಾನ ಸ್ವೀಕಾರ ಮಾಡ್ಲಿಲ್ವಾ? ಆಯ್ತು, ಅಲ್ಲಿ ಹೋಗಿ ಬರ್ಬೇಕಾಯ್ತಲ್ಲ ಸದಾನಂದ ಗೌಡ್ರು. ಈ ತರದವರಿಂದಾನೇ ಇವತ್ತು ನಮ್ಮ ಪಾರ್ಟಿ ಹಾಳಾಗಿ ಹೋಗ್ತಾ ಇರೋದು. ಉಚ್ಚಾಟನೆ ಮಾಡಿದ್ರೆ ಉಚ್ಚಾಟನೆ ಇಲ್ಲ, ಅವ್ನ ತಲೆಯಲ್ಲೇ ಇಲ್ಲ, ನಮ್ಮ ತಲೆಯಲ್ಲೇ ಇಲ್ಲ. ನಮ್ಮ ಸ್ಥಳೀಯವಾಗಿ ಉಚ್ಚಾಟನೆ ಮಾಡಾಕಿದ್ವಿ ಅದ್ರ ಕಡೆಗೆ. ಅಂತವ್ರನ್ನ ಇಟ್ಕೊಂಡ್ರೆ ಪಕ್ಷ ಉದ್ಧಾರ ಆಗ್ತದೆ ಏನ್ರಿ? ಅವರು ಇವತ್ತು ಕಾಂಗ್ರೆಸ್ ಹೋಗವ್ರೆ. ಅವರು ಕಾಂಗ್ರೆಸ್ ನೋಡ್ರಿ ಏನ್ ಮಾಡ್ತಾರೆ ಅಂತ ಹೇಳಿ ಅವನು ನಾನೇ ಗೆಲ್ಸಿ ನಾವೇ ಇದು ಮಾಡೋಂಥವ್ರು ಹಿಂಗ್ ಮಾತಾಡ್ತಾರೆ. ಏನು ಅವ್ನು ಮಾತಾಡೋದು ನೋಡ್ಬೇಕಪ್ಪ. ಅದ್ರಲ್ಲಿ ನಿಮ್ ಟಿವಿಯಲ್ಲಿ ಅಂತೂ ಹಿಡ್ಕೊಂಡೇ ಇರ್ತೀವಿ, ಯಾವಾಗೂ ಮಾತಾಡಿದ್ ಆಗ್ತಾನೆ ಇರ್ತೀವಿ ಎಲ್ಲ ಕಡೆ. ನಾನು ಟಿವಿನಲ್ಲಿ ಜಾಸ್ತಿ ಮಾತಾಡಲ್ಲ, ಇವತ್ತೇ ಮಾತಾಡೋದು. ಮತ್ತೆ ನಾನು ಯಾವತ್ತೂ ಕೂಡ ತಿರ್ಗಾ ಅವ್ರು ಏನಾದ್ರು ಮಾತಾಡಿದ್ರೆ, ಸಂಸದರು ಮಾತಾಡಿದ್ರೆ ಕೌಂಟರ್ ಕೊಡ್ತೀನಿ. ಈ ಚೋಟ ಪೋಟಕ್ಕೆಲ್ಲ ನಾನು ಉತ್ತರನೇ ಕೊಡಲ್ಲ. ಸತೀಶ್ ಅವರು ಸ್ವತಂತ್ರ ಬಂದಿದೆ ಅಂತ ಹೇಳಿ ಇವತ್ತು ಸ್ವತಂತ್ರ ಬಂದಿದೆ, ಮುಕ್ತಿ ಸಿಕ್ಕಿದೆ. ಏನ್ ಸ್ವತಂತ್ರ? ಸರ್ವಾಧಿಕಾರದಿಂದ ನಮಗೆ ಮುಕ್ತಿ ಸಿಕ್ಕಿದೆ ಅಪ್ಪ. ಈಗ ಜನ ಯಾರ ಜೊತೆಲಿದ್ರು, ಯಾರು ಮುಕ್ತಿ ಸಿಕ್ಕಿರೋದು? ನಮಗೆ ಅವರಿಂದ ಮುಕ್ತಿ ಸಿಕ್ಕಿದೆ. ಪಕ್ಷ ಸ್ವಚ್ಛವಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ವಚ್ಛಂದವಾಗಿದ್ದೀವಿ. ನಮಗೆ ಸ್ವತಂತ್ರ ಸ್ವಲ್ಪ ಸಿಕ್ಕಿರ್ತಕ್ಕಂಥದ್ದು. ಅಂತ ಕಾಂಜಿ ಪಿಂಜಿ ಅವ್ರು ಏನಿರ್ತಾರಲ್ಲ ಆ ತರ ಬಹಳ ಜನ ಕೆಲವರು ಹೋಗ್ತಾರೆ. ಹೋಗೋದಕ್ಕೆ ನಮ್ದೇನು ಅಭ್ಯಂತರ, ನಾವೇ ಹೋಗುವಂತ ಇದೀವಲ್ಲ. ತಿರ್ಗಾ ಕಾಂಗ್ರೆಸ್ ಅವ್ರ ಜೊತೆ ಕೂತ್ಕೊಂಡು ತಿರ್ಗಾ ಬಿಜೆಪಿ ಅಂತ ಯಾಕೆ ಹೇಳ್ತೇನೆ ನೀನು? ಹೊರಟ್ಬಿಡು, ನೀನ್ ಗೆಲ್ಸಿದೀವಿ, ನಮ್ ಋಣ ಮುಗೀತದ್ಲ ಕಡೆಗೆ. ಅಲ್ಲಿ ಹೋಗಿ ಜನಗಳ ಸೇವೆ ಮಾಡು. ಯಾವುದೇ ಫ್ಲೆಕ್ಸ್ ಗಳಲ್ಲಿ 3 ಜನ ಮಾತ್ರ ಇರ್ತಾರೆ, ಶಾಸಕರು, ಧರ್ಮಪತ್ನಿ ಮತ್ತು ಮಗ. ಕುಟುಂಬದ ರಾಜಕಾರಣಕ್ಕೆ ನಾವೇನು ಬಿಟ್ಕೊಟ್ಟು ಈಗ ನಾನು ಅವ್ರ ಮನೆಯವ್ರ ಫೋಟೋ ಹಾಕಣಕ್ ಆಗ್ತದೇನಪ್ಪ? ನಮ್ಮ ಮನೆಯವ್ರ ಫೋಟೋ ನಾನು ಹಾಕಣಕ್ ಆಗ್ತದೆ? ಈಗ ಸೋನಿಯಾ ಗಾಂಧಿದ್ ಹಾಕ್ತಾರೆ, ಪ್ರಿಯಾಂಕಾ ಗಾಂಧಿದ್ ಹಾಕ್ತಾರೆ, ರಾಹುಲ್ ಗಾಂಧಿದ್ ಹಾಕ್ತಾರೆ, ದೇವೇಗೌಡರದ್ದು ಹಾಕ್ತಾರೆ, ಕುಮಾರಸ್ವಾಮಿ ಅವ್ರು ಹಾಕ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಹಾಕ್ತಾರೆ. ಅರ್ಥವಾಯ್ತೇನಪ್ಪ? ನಿಂದ ಹಾಕ್ತೀಯಾ, ನಿಮ್ಮ ಅಣ್ಣಂದ ಹಾಕ್ತೀಯಾ, ನಿನ್ ತಮ್ಮಂದ ಹಾಕ್ತೀಯಾ? ಹಾಕಿಲ್ವಲ್ಲಿ ಬಾರ್ ಸಂದರ್ಭದಲ್ಲಿ ಪಾರ್ಟಿಗೆ ನಮ್ಮ ಮನೆಯವ್ರು ಏನ್ ಕೆಲಸ ಮಾಡ್ತಾ ಇಲ್ವಾ? ನನ್ನ ಮಗ ಕೆಲಸ ಮಾಡ್ತಾ ಇಲ್ವಾ? ಅವ್ರ ಅಭಿಮಾನದಲ್ಲಿ ಹಾಕಂತಾರೆ. ನಾನೇನ್ ಹಾಕೋಣಕ್ಕೆ ಐತಾ ಅದ್ಲ ಕಡೆಗೆ. ಬಿಜೆಪಿ ಅವ್ರ ತಾತನ ಮನೆ ಆಸ್ತಿನ ಅಂತ ಹೇಳ್ತಾರೆ. ನನ್ನ ತಾತನ ಮನೆ ಅಂತ ಆಸ್ತಿ ಹೇಳ್ದ ನಾನು? ನಮ್ಮ ಪೂರ್ವಜರ ಆಸ್ತಿನ ಇದಾ? ಬಿಡ್ರಿ, ಅವ್ನ್ ಯಾಕೆ ಹೇಳ್ತೀರಾ? ಒಂದು ನೀವು ಬರೀ ಅದನ್ನೇ ಮಾತಾಡ್ತೀರ. ನಾವು ಅವ್ನ ಹೈಲೈಟ್ ಮಾಡ್ಬಿಟ್ಟಿದೀವಿ ಅದ್ಲ ಕಡೆಗೆ. ಅವನು ಏನೂ ಇಲ್ಲ. ಅರ್ಥವಾಯ್ತೇನಪ್ಪ? ಇವತ್ತಿಂದ ಶುರು ಆಗ್ತದೆ ನಿಜವಾದ ರಾಜಕಾರಣ ಏನು ಅನ್ನೋದು.